ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ಟಾಪಿಕ್ ಏನಂದ್ರೆ, ನಾ ಈ ಬ್ಯಾಸ್ಕೆಟ್ ಏನಕ್ಕೆ ಇಟ್ಕೊಂಡು ಕೂತ್ಕೊಂಡಿದ್ದೀನಿ ಅಂದ್ರೆ, ಇದು ಬ್ಯಾಸ್ಕೆಟ್ ಇಂದ ನನ್ನ ಜೀವನ ಸ್ಟಾರ್ಟ್ ಆಗಿದ್ದು. ನಾವು ಬೆಂಗಳೂರಿನಲ್ಲಿ ಇವತ್ತು ಈ ತರ ಲೈಫ್ ಲೀಡ್ ಮಾಡ್ತಿದೀವಿ ಅಂದ್ರೆ ಈ ಬ್ಯಾಸ್ಕೆಟ್ ಇಂದಾನೇ ಜೀವನ ಸ್ಟಾರ್ಟ್ ಆಗಿದ್ದು ನಮ್ಗೆ. ಯಾಕಂದ್ರೆ ನಮ್ಗೆ ಎಜುಕೇಶನ್ ಎಲ್ಲ ಅಷ್ಟೊಂದು ಏನಿಲ್ಲ. ಹಸ್ಬೆಂಡ್ಗಂತೂ ಎಜುಕೇಶನ್ ಇಲ್ವೇ ಇಲ್ಲ, SLC ಅಷ್ಟೇ ಮಾಡಿರೋದು. ಬೆಂಗಳೂರಿನಲ್ಲಿ SLC ಇದ್ಬಿಟ್ಟು ಜೀವನ ಮಾಡೋದಂದ್ರೆ ತುಂಬಾ ಕಷ್ಟ. ನಾವು ಇವತ್ತಿನ ಲೈಫ್ ಅಲ್ಲಿ ಬೆಂಗಳೂರಿನಲ್ಲಿ ಈ ರೇಂಜ್ ಜೀವನ ಮಾಡ್ತೀವಿ ಅಂದ್ರೆ ಇವತ್ತು ಈ ಬ್ಯಾಸ್ಕೆಟ್ ಇಂದ ನಾವ್ ಇಷ್ಟು ಚೆನ್ನಾಗಿ ಜೀವನ ಮಾಡ್ತಾ ಇದೀವಿ. ಬ್ಯಾಗ್ ಇಂದ ಜೀವನ ಮಾಡ್ತಿದ್ದೀರಾ ಅಂತ ಆಶ್ಚರ್ಯ ಆಗಿರ್ಬೋದಲ್ವಾ? ಬನ್ನಿ, ಬ್ಯಾಗ್ ಅಲ್ಲಿ ಏನಿದೆ ಅಂತ ತೋರಿಸ್ತೀನಿ ನಿಮಗೆ. ನೋಡಿ, ಈ ಬ್ಯಾಗ್ ಅಲ್ಲಿ ಬಂದು ನೋಡಿ, ಆಶ್ಚರ್ಯ ಆಯ್ತಾ? ಈ ಬ್ಯಾಗ್ ಅಲ್ಲಿ ಬಂದು ಬರ್ಡ್ಸ್ ಇದೆ. ನಮ್ ಜೀವನ ನಡೀತಾ ಇರೋದೇ ಈ ಬರ್ಡ್ಸ್ ಇಂದ. ಎಲ್ರು ಅನ್ಕೊಳ್ತಾರೆ ಬರ್ಡ್ಸ್ಗೆ ನಾವು ಜೀವನ ಕೊಡ್ತಾ ಇದೀವಿ ಅಂತ. ಚಾನ್ಸೇ ಇಲ್ಲ. ನಮಗೆ ಬರ್ಡ್ಸ್ ಬಂದು ಜೀವನ ಕೊಡ್ತಿದೆ. ಈ ಬರ್ಡ್ಸ್ ಇಂದ ನಾವು ಜೀವನ ಮಾಡ್ತಿದೀವಿ. ನೋಡಿ, ಇದು ಇಷ್ಟು ಚಿಕ್ಕದಿದೆ. ಇದಕ್ ಬಂದು ನಾವ್ ಜೀವನ ಕೊಡ್ತಿಲ್ಲ, ನಮ್ ಜೀವನನ ಇದಕ್ಕೆ ಕಟ್ಕೊಟ್ಟಿದೆ. ನಾವಿವತ್ತು ಬೆಂಗಳೂರಿನಲ್ಲಿ ಇಷ್ಟು ಚೆನ್ನಾಗಿ ಲೈಫ್ ಲೀಡ್ ಮಾಡ್ತಿದೀವಿ ಅಂದ್ರೆ ಅದಕ್ಕೆ ಕಾರಣನೇ ಈ ಬರ್ಡ್ಸ್. ಇದು ಬಂದು ನಮ್ಮನೇಲೆ ಬ್ರೀಡ್ ಆಗಿರೋದು ಮರಿಗಳು. ಇದನ್ನ ನಾವು ಫೀಡ್ ಮಾಡ್ಬೇಕು. ನೋಡಿ, ಇದು ಮರಿಗಳು ನಮ್ ಫಾರ್ಮ್ ಅಲ್ಲೇ ಬ್ರೀಡ್ ಆಗಿರೋಂಥದ್ದು. ನಮ್ಮಲ್ಲಿ ಫಾರ್ಮ್ ಇದೆ, ನಮ್ದೇನೆ ಬ್ರೀಡ್ ಪಕ್ಷಿಗಳ ಫಾರ್ಮ್ ಇದೆ. ನಾವು ಮೊಟ್ಟೆಯಿಂದ ಮರಿ ಈಚೆ ಬಂದು ಒಂದು 2 ಡೇಸ್ಗೆಲ್ಲ ತೆಗಿತೀವಿ ಈಚೆ. ಅದು ಕಣ್ಣು ಕೂಡ ಬಿಟ್ಟಿರಲ್ಲ, ತುಂಬಾ ಚಿಕ್ಕ ಮರಿ. ನಾನು ಆಮೇಲೆ ಆ ವಿಡಿಯೋ ಹಾಕ್ತೀನಿ ನಿಮ್ಗೆ. ತುಂಬಾ ಚಿಕ್ಕ ಮರಿದು ಅವಾಗ ತಗೊಂಡ್ ಬಂದಿರೋದು. ಅವಾಗ ತಗೊಂಡ್ ಬಂದು ನಾವೇ ಫೀಡ್ ಮಾಡ್ತೀವಿ. ಇದನ್ನ ಫೀಡಿಂಗ್ ನಿಮ್ಗೆ ಪ್ರೊಸೀಜರ್ ಹೆಂಗಿರತ್ತೆ ಅಂತ ತೋರಿಸ್ತೀನಿ. ಈ ತರ ಹ್ಯಾಂಡ್ ಇಷ್ಟು ದೊಡ್ಡದಾದ್ರೆ ನೋಡಿ, ಸ್ವಲ್ಪ ದೊಡ್ಡ ಮರಿ ಇದೆ. ಹಂಗಾಗಿ ಇದು ಅದೇ ಅಮ್ಮನ ಹತ್ರ ಇದ್ದು ಫೀಡ್ ಆಗಿದ್ದಿದ್ರೆ ಕಚ್ತಾ ಇತ್ತು. ಇವಾಗ ನಮ್ ಜೊತೆ ಇರೋದ್ರಿಂದ ಅದು ಕಚ್ಚಲ್ಲ ನಮಗೆ. ಯಾಕಂದ್ರೆ ಅದು ಫುಡ್ ನಾವು ಕೊಟ್ಟು ಅಭ್ಯಾಸ ಆಗ್ಬಿಟ್ಟಿರತ್ತಲ್ವಾ, ಹಂಗಾಗಿ ಅಭ್ಯಾಸ ಆಗಿರೋದಕ್ಕೆ ನಮಗ್ ಕಚ್ಚಲ್ಲ. ಇದು ಕೊಡೋ ಫೀಡ್ ನಾವು ತಿನ್ನೋ ಫುಡ್ಗಿಂತ ತುಂಬಾ ಕಾಸ್ಟ್ ಜಾಸ್ತಿ ಇರುತ್ತೆ. 1 kg ಫುಡ್ ಬಂದಿದ್ದಕ್ಕೆ 2500 rupees ಇದೆ. ಅದು ತೋರಿಸ್ತೀನಿ ಯಾವ ಫುಡ್ ಫೀಡ್ ಮಾಡ್ತೀನಿ ನಾನು ಅಂತ. ನೋಡಿ, ಯಾಕಂದ್ರೆ ನಾನು ಇದು ಫುಡ್ ಹಸ್ಬೆಂಡ್ ಬಂದು ಈ ಚಿಕ್ಕ ಮರಿಗಳನ್ನ ತಗೊಂಡ್ ಬಂದು ಮನೆಗೆ ಕೊಟ್ಬಿಡ್ತಾರೆ. ಅದನ್ನ ನನ್ನ ಕೆಲಸ ಏನಂದ್ರೆ ಇದನ್ನ ಫೀಡ್ ಮಾಡೋದು. ನಮ್ಮ ಮಕ್ಕಳಿಂದ ಹಿಡ್ದು ಎಲ್ಲಾರು ನಮ್ಮ ಮಕ್ಕಳು ಕೂಡ ಇದೇ ಕೆಲಸ ಮಾಡೋದು. ನಮಗ್ ಮೇನ್ ಅಂದ್ರೆ ನಮ್ದು ಇದೇ ಬಿಸ್ನೆಸ್. ಹಸ್ಬೆಂಡು ಅಲ್ಲಿಂದ ತಗೊಂಡ್ ಬಂದು ಕೊಡ್ತಾರೆ. ಅದನ್ನ ಫಾರ್ಮ್ ಇಂದ ಇಲ್ಲಿ ತಗೊಂಡ್ ಬಂದು ಕೊಟ್ರೆ ಈ ಮರಿಗಳು ನಮ್ಮ ಮನೇಲಿ ಯಾವಾಗ ಕಂಟಿನ್ಯೂಸ್ ಇರತ್ತೆ ಈ ತರದ್ದು. ನಮ್ಗೆ ಅಟ್ಯಾಚ್ಮೆಂಟ್ ಅಂದ್ರೆ ನಮ್ಗೆ ಮನೇಲಿ ಮರಿಗಳು ಯಾವಾಗ ಹಿಂಗಿರ್ಬೇಕು ಈ ತರ ಇರತ್ತೆ. ನೋಡಿ, ಅಷ್ಟು ಅಟ್ಯಾಚ್ಮೆಂಟ್ ಇರತ್ತೆ ನಮಗೆ. ನೋಡಿ, ಇದನ್ನ ಫುಡ್ ತಿನ್ಸೋದು ಹೇಗೆ ಅಂತ ಹೇಳಿ ತೋರಿಸ್ತೀನಿ. ಇದು E19 ಫುಡ್ ಅಂತ ಬರುತ್ತೆ. ತುಂಬಾ ಕ್ವಾಲಿಟಿ ಚೆನ್ನಾಗಿರತ್ತೆ. ಯಾಕಂದ್ರೆ ಇದು ಪ್ರೋಟೀನ್ಸ್ ತುಂಬಾ ಚೆನ್ನಾಗಿರತ್ತೆ. ಯಾಕಂದ್ರೆ ಕಾಸ್ಟ್ ಹಂಗೆ ಇರತ್ತೆ. ಹಂಗಾಗಿ ಸ್ಮೆಲ್ ನೋಡಿ ತುಂಬಾ ಚೆನ್ನಾಗಿರತ್ತೆ. ಸ್ಮೆಲ್ ನೋಡ್ತಾ ಇದ್ರೆ ನಾವೇ ತಿನ್ಬೇಕು ಅನ್ಸುತ್ತೆ, ಹಂಗಿದೆ ಸ್ಮೆಲ್ ಇದು. ನೋಡಿ, ಹಿಂಗೆ 2 ಸ್ಪೂನ್ ಹಾಕೊಂಡು ಬಿಸಿ ನೀರಲ್ಲಿ ಮಿಕ್ಸ್ ಮಾಡ್ಕೋಬೇಕು. ತುಂಬಾ ತಣ್ಣಗಿದ್ರೆ ಏನಂದ್ರೆ ಅದು ತಿನ್ನಲ್ಲ ಬರ್ಡ್ಸ್ಗಳು. ಹಂಗಾಗಿ ಬಿಸಿ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಸ್ವಲ್ಪ ಬಿಸಿ ನೀರು ಹಾಕೊಂಡು, ತುಂಬಾ ಬಿಸಿ ಇರಬೇಕು ನೀರಲ್ಲಿ ಬಿಸಿ ಮಾಡ್ಕೊಳ್ತೀನಿ. ಫಸ್ಟ್ ಹೆಂಗಂದ್ರೆ ತುಂಬಾ ಕಷ್ಟ ಆಗ್ತಿತ್ತು, ತಿನ್ನತ್ತಾ ಇಲ್ವಾ ಅಂತ. ಅಮ್ಮ ಮಿಕ್ಸ್ ಮಾಡ್ಕೊಬೇಕು ಫುಡ್ ಎಲ್ಲ. ಅದು ಮಿಕ್ಸ್ ಮಾಡ್ಕೊಂಡು, ಯಾಕಂದ್ರೆ ಫಸ್ಟ್ ನಂಗೂ ತುಂಬಾ ಕಷ್ಟ ಆಗ್ತಾ ಇತ್ತು ತಿನ್ಸಕ್ಕೆ. ಯಾಕಂದ್ರೆ ಅದು ಚಿಕ್ಕ ಮರಿ ಅಲ್ಲ, ಹೆಂಗ್ ತಿನ್ಸ್ಬೇಕಂತಾನೆ ಗೊತ್ತಾಗ್ತಾ ಇರ್ಲಿಲ್ಲ. ಲೆಫ್ಟ್ ಸೈಡ್ ಏನಾದ್ರು ಹಾಕ್ಬಿಟ್ರೆ ಅದು ಹೇರ್ ಪೈಪ್ ಇರತ್ತೆ, ಅದಕ್ಕೆ ಏನಾದ್ರು ಹೋಗ್ಬಿಡ್ತಂದ್ರೆ ಬರ್ಡ್ಸ್ ಸತ್ತೋಗ್ಬಿಡೋ ಚಾನ್ಸಸ್ ಇರತ್ತೆ. ರೈಟ್ ಸೈಡ್ ಅಲ್ಲೇ ಹಾಕ್ಬೇಕಿದ್ದು. ಅವಾಗ ನೋಡ್ಬಿಟ್ಟು ಕೆಲವೊಂದು ಬರ್ಡ್ಸ್ ತಾನಾಗಿ ತಿನ್ನುತ್ತೆ, ಕೆಲವೊಂದು ಬರ್ಡ್ಸ್ ತಿನ್ನಲ್ಲ, ತುಂಬಾ ಹಠ ಮಾಡತ್ತೆ. ಅವಾಗ ಏನ್ ಮಾಡ್ಬೇಕು, ನೋಡ್ಕೊಂಡು ತಿನ್ನಿಸ್ಬೇಕು ನಾವು. ಫಸ್ಟ್ ಎಲ್ಲ ಇವಾಗ ಹೆಂಗಂದ್ರೆ ಮಕ್ಳುಗಳು ತಿನ್ಸ್ಬಿಡ್ತಾರೆ. ಒಂದಿನದ ಬರ್ಡ್ ಎಲ್ಲ ಹ್ಯಾಚ್ ಆಗಿದ್ ಮೊಟ್ಟೆಯಿಂದ ಬಂದಿದ್ ಮರಿಗೆನೆ ತಿನ್ನಿಸ್ತೀವಿ. ಫಸ್ಟ್ ಎಲ್ಲ ಇಷ್ಟು ದೊಡ್ಡ ಮರಿ ತಿನ್ಸಕ್ಕೂ ಭಯ ಇತ್ತು. ಇವಾಗ ಆರಾಮಾಗಿ ತಿನ್ನಿಸ್ತೀವಿ. ಯಾಕಂದ್ರೆ ಇದನ್ನ ಈ ಸಿರಿಂಜ್ಗೆ ಎಳ್ಕೊಳ್ತೀವಲ್ಲ, ಅವಾಗ ಬರ್ಬೇಕು. ಸಿರಿಂಜಲ್ಲಿ ಎಳ್ಕೊಂಡಾಗ ನೀಟಾಗಿ ಬರ್ಬೇಕು. ಅದ್ರಲ್ಲಿ ಹೀಗೆ ಎಳ್ಕೊಳ್ಬೇಕು. ಸಿರಿಂಜಿಗೆ ಬಂದ್ಮೇಲೆ ಏನ್ ಮಾಡ್ಬೇಕು, ಯಾವುದೇ ಕಾರಣಕ್ಕೂ ನೋಡಿ ಏರ್ ಔಟ್ ಮಾಡಬೇಕು. ಇವಾಗ ಗೊತ್ತಾಗ್ತಿದೆ ಅನ್ಸುತ್ತೆ. ಏರ್ ಔಟ್ ಮಾಡಬೇಕು. ಏರ್ ಔಟ್ ಮಾಡ್ದಿರ ನಾವು ಹಾಕ್ಬಿಟ್ರೆ ಏನಾಗುತ್ತೆ, ಏರ್ ಫಿಲ್ ಆಗ್ಬಿಡತ್ತಲ್ಲ, ಅವಾಗ ಅದು ಸತ್ತೋಗ ಬಿಡೋ ಚಾನ್ಸಸ್ ಇರುತ್ತೆ. ಮತ್ತೇನ್ ಮಾಡ್ಬೇಕಂದ್ರೆ ಯಾವಾಗ್ಲೂ ಬಿಸಿ ನೀರಲ್ಲಿ ಡಿಪ್ ಮಾಡಬೇಕು. ಫುಲ್ ಯಾವಾಗ್ಲೂ ಬಿಸಿ ನೀರು ಡಿಪ್ ಮಾಡಿನೇ ಬರ್ಡ್ ತಿನ್ಸ್ಬೇಕು. ಇವಾಗ ನೋಡಿ
ನೋಡೋದು ಆಕ್ಚುಲಿ ಹಿಂಗ್ ರೈಟ್ ಸೈಡ್ಗೆ ಹಾಕ್ಬೇಕು. 60 ಡೇಸ್ವರೆಗೂ ಇದನ್ನ ತಿನ್ನಿಸ್ತೀವಿ. ಆಮೇಲೆ ಬಂದು ಇದು ಹ್ಯಾಂಡ್ ಫೀಡಿಂಗ್ ಅಂದ್ರೆ ಕಾಳುಗಳೆಲ್ಲ ಹಾಕಕ್ ಫಸ್ಟ್ ಏನಂದ್ರೆ ಕಾಳುಗಳೆಲ್ಲ ನೆನ್ಸ್ಬಿಟ್ಟು ಇಡಕ್ ಸ್ಟಾರ್ಟ್ ಮಾಡ್ತೀವಿ. ಅವಾಗ ತಿನ್ನತ್ತೆ, ಅದೇ ತಾನಾಗೆ ತಿನ್ನಕ್ ಸ್ಟಾರ್ಟ್ ಆಗತ್ತೆ. ಆಮೇಲೆ ಬಂದು ಎಲ್ಲ ಕಾಳು ಸನ್ಫ್ಲವರ್ ಸೀಡ್ಸ್ ಎಲ್ಲ ತಿನ್ನಕ್ ಸ್ಟಾರ್ಟ್ ಆಗತ್ತೆ. ಆಮೇಲೆ ಏನ್ ಮಾಡ್ತೀವಿ, ಇದನ್ನ ಮತ್ತೆ ಇಲ್ಲಿಂದ ಫಾರ್ಮ್ ಹೌಸ್ ಕಳಿಸ್ತೀವಿ. ಅಲ್ಲಿಂದ ಯಾರಾದ್ರೂ ಬೇಕಂದ್ರೆ ಅವರು ಕೊಡ್ತೀವಿ. ಆವಾಗ ಏನಾಗತ್ತೆ ಅಂದ್ರೆ ಇದು ನಾವ್ ಹೆಂಗ್ ಹೇಳ್ತೀವೋ ಹಂಗ್ ಕೇಳತ್ತೆ. ಕೆಲವೊಂದ್ ಹೆಂಗಂದ್ರೆ ಸೆಮಿ ಟೆಮ್ಡ್ ಇರತ್ತೆ, ಅಂದ್ರೆ ಹಿಂಗ ಟೆಮಿ ಟಾಕಿಂಗ್ ಅಲ್ಲಿ ಇರತ್ತೆ. ನಾವ್ ಹೆಂಗ್ ಹೇಳ್ತೀವೋ ಹಂಗೆ ಸ್ವಲ್ಪ ಮಾತು ಕೇಳತ್ತೆ, ನಾವ್ ಹೇಳ್ದಂಗ್ ಕೇಳತ್ತೆ. ಸ್ಟೆಪ್ ಅಪ್ ಅಂದ್ರೆ ಸ್ಟೆಪ್ ಅಪ್ ಮಾಡತ್ತೆ. ನಾವ್ ಇವಾಗಿಂದ ಹೆಂಗ್ ಹೇಳ್ತೀವಲ್ಲ ಹಂಗೆ ಕೇಳುತ್ತೆ. ಹಂಗಾಗಿ ಹ್ಯಾಂಡ್ ಟೆಮ್ಡ್ ಅಲ್ಲಿ ಮೇನ್ ಬ್ಯಾಂಗ್ಳೂರ್ನಲ್ಲಿ ಇರೋದು ಬಂದು ನಮ್ಮ ಹಸ್ಬೆಂಡ್ ನೇಮ್ ಫಸ್ಟ್ ಇದೆ. ರುದ್ರ ಬರ್ಡ್ಸ್ ಹೌಸ್ ಅಂದ್ರೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿದೆ ಬ್ಯಾಂಗ್ಳೂರಲ್ಲಿ. ನಮ್ಮಲ್ಲಿ ಇದೇ ಬರ್ಡ್ ಅಂತಲ್ಲ, ತುಂಬಾ ಬರ್ಡ್ಸ್ ಇದೆ. ಇನ್ನು ಲವ್ ಬರ್ಡ್ಸ್ ಇಂದ ಹಿಡಿದು ಮೆಕ್ಕಾವರೆಗೂ ಸಿಗತ್ತೆ ನಮ್ಮಲ್ಲಿ. ತುಂಬಾ ಬರ್ಡ್ಸ್, ಯಾವುದೇ ಬರ್ಡ್ಸ್ ಬೇಕಂದ್ರೂ ನಮ್ಮಲ್ಲಿ ಹ್ಯಾಂಡ್ ಟೆಮ್ಡ್ ಸಿಗತ್ತೆ. ಫಸ್ಟ್ ಬರ್ಡ್ಸ್ ಅಂತ ಹಾಕಿದ ತಕ್ಷಣನೇ ನಮ್ಮ ಮನೆಯವ್ರದ್ದು ನಂಬರ್ ಬರುತ್ತೆ. ಅಲ್ಲಿ ರುದ್ರ ಬರ್ಡ್ಸ್ ಹೌಸ್ ಅಂತ ಬರುತ್ತೆ. ನಿಮ್ಗೆ ಅಲ್ಲಿ ನಂಬರ್ ಸಿಗತ್ತೆ, ಬೇಕಂದ್ರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಿ ಅಂತಲ್ಲ, ನೀವು ಆಲ್ ಓವರ್ ಇಂಡಿಯಾ ಎಲ್ಲಿ ಬೇಕಂದ್ರೆ ಹೊರಗಡೆ ಎಲ್ಲಾದ್ರೂ ಈ ತರ ನಮ್ಗೆ ಬರ್ಡ್ಸ್ ಇಂದ ನಮ್ ಜೀವನ ನಡೀತಾ ಇದೆ. ಬೇರೆ ಕಡೆ ಇದುವರೆಗೂ ಹಸ್ಬೆಂಡ್ ಅವ್ರಿಗೆ ಬುದ್ಧಿ ಬಂದಾಗಿಂದನು ಇವತ್ತಿನವರೆಗೂ ಒಬ್ರು ಕೈ ಕೆಳಗಡೆ ಅವ್ರು ಕೆಲಸ ಮಾಡಿಲ್ಲ, ಯಾವತ್ತೂ ಹೋಗಿಲ್ಲ, ಎಲ್ಲೂ ಕೆಲಸ ಹಾಕಂತಾನೆ ಹೋಗಿಲ್ಲ. ಏನು ಯಾಕಂದ್ರೆ ಏನೇ ಮಾಡಿದ್ರು ನಾವೇ ಮಾಡ್ಬೇಕು ಅನ್ನೋದ್ರಿಂದ ಅವ್ರಿಗೆ ಚಿಕ್ಕದ್ರಿಂದ ಅವ್ರಿಗೂ ಹಾಬಿ ಏನಂದ್ರೆ ಬರ್ಡ್ಸ್ ಸಾಕೋದು, ಇದನ್ನ ಸೇವ್ ಮಾಡ್ಬೇಕು ಅನ್ನೋ ಒಂದು ಅಭ್ಯಾಸ ಇದ್ದು. ಇವಾಗ ಹೆಂಗಾಯ್ತು ಅಂದ್ರೆ ಅವಾಗ ಎಲ್ಲಾದ್ರೂ ರೋಡಲ್ಲಿ ಇರೋದನ್ನ ತಗೊಂಡ್ ಬಂದು ಸೇವ್ ಮಾಡ್ಬೇಕು, ಅದನ್ನೊಂದು ಊಟ ಹಾಕ್ಬೇಕು ಅನ್ನೋ ತರ ಮಾಡ್ತಾ ಇದ್ರು. ಇವಾಗ ಹೆಂಗಾಯ್ತು ಅಂದ್ರೆ ಆ ಅಭ್ಯಾಸ ಬಂದು ಇವಾಗ ಅವ್ರಿಗೆ ಜೀವನ ಕಟ್ಕೊಟ್ಟಿದೆ ಇದು. ಅವಾಗಿಂದ ಎಲ್ರು ಏನ್ ಅನ್ಕೊಂಡಿದ್ದಾರೆ, ನಾವು ಪಕ್ಷಿ ಸಾಕ್ತಾ ಇದೀವಿ, ಅದಕ್ಕೊಂದ್ ಜೀವನ ನಾವು ಕೊಡ್ತಾ ಇದೀವಿ, ಇಷ್ಟೊಂದ್ ಪಕ್ಷಿಗಳಿಗೆ ಊಟ ಹಾಕ್ತಿವಿ ಅನ್ನೋ ತರ ಅವ್ರು ಯೋಚನೆ ಮಾಡ್ತಾರೆ. ಸೀರಿಯಸ್ ಆಗಿ ಹೇಳ್ಬೇಕು ಅಂದ್ರೆ ಈ ಪಕ್ಷಿಗಳು ನಮಗ್ ಊಟ ಆಗ್ತಿದೆ, ನಮ್ ಜೀವನ ಕಟ್ಕೊಟ್ಟಿದೆ ಅದು. ನಾವು ಬದುಕ್ತಾ ಇರೋದೇ ಇವತ್ತು ನಾವು ಊಟ ತಿಂತಾ ಇದೀವಿ ಅಂದ್ರೆ ಇದನ್ನ ಸಾಕೋದ್ರಿಂದ ನಾವು ಊಟ ತಿಂತಾ ಇದೀವಿ ಇವತ್ತು. ಹಂಗಾಗಿ ಇದು ಎಷ್ಟು ಖುಷಿ ಇದೆ ನಮ್ಗೆ ಇದನ್ನೆಲ್ಲ ನೋಡ್ಕೊಳ್ಳೋದ್ರಿಂದ. ಅಂದ್ರೆ ಅದು ಊಟ ಹಾಕತ್ತೆ ಅನ್ನೋದಕ್ಕಿಂತ ನಮಗ್ ಖುಷಿ ಇದೆ, ಇದನ್ನ ಸಾಕೋದ್ರಿಂದ ತುಂಬಾ ಖುಷಿ ಇದೆ. ನಾವು ಇದನ್ನ ಬೆಳೆಸ್ತಿದೀವಿ, ಒಂದು ಜೀವಕ್ಕೆ ನಾವ್ ಅದನ್ನ ನೋಡ್ಕೊಳ್ತೀವಲ್ಲ ಅನ್ನೋದಕ್ಕೆ. ಅದು ಒಂದ್ಸರಿ ಅಟ್ಯಾಚ್ ಆಗ್ಬಿಟ್ರೆ ಅದು ಹೇಳಕ್ ಆಗಲ್ಲ ನಮ್ಗೆ, ಅಷ್ಟೊಂದು ಖುಷಿ ಇದೆ. ಬಟ್ ಒಂದ್ಸರಿ ನೋಡ್ಬೇಕು, ಅದು ಅಟ್ಯಾಚ್ ಆಗ್ಬಿಟ್ರೆ ನಮ್ಗೆ ಅದನ್ನ ಬಿಟ್ಟಿರೋಕೆ ಆಗಲ್ಲ. ಒಂಚೂರು ಅದು ಹುಷಾರಿಲ್ಲ ಅಂದ್ರೆ ಅದನ್ನ ತಡ್ಕೊಳಕ್ಕೆ ಆಗಲ್ಲ. ಅದನ್ನ ಸಾಕಿರೋರು ಗೊತ್ತಿರತ್ತೆ ಅದ್ರ ಫೀಲ್ ಹೆಂಗಿರತ್ತೆ ಅಂತ. ಅಷ್ಟೊಂದು ಅಟ್ಯಾಚ್ಮೆಂಟ್ ಇರತ್ತೆ ನಮ್ಗೆ. ಓಕೆ, ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.